ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನನ್ನ ಫ್ರೆಂಡು ಡೆಲಿವರಿ ಆಗೈತೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ರಾಮನಗರದಲ್ಲಿ. ಅದಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡು ಚನ್ನಪಟ್ಟಣದಿಂದ ಬರಬೇಕು, ಅವಳಿಗೋಸ್ಕರ ನಾನು ಇಲ್ಲೇ ಮನೆಯಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅವಳು ನನ್ನ PU ಫ್ರೆಂಡು. ಅವಳು ಫಾರ್ ದ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಅವಳು ಬರ್ತಿರೋದು. ಅವಳನ್ನು ಸಹ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಬನ್ನಿ. ಸೊ ಇವಾಗ ನಾನು ಮೊದಲಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇಲ್ಲಿಂದ ನಡ್ಕೊಂಡು ಹೋಗೋದಂತೂ ಸಾಹಸನೇ ಮಾಡಬೇಕು, ಅದರಲ್ಲೂ ಈ ಬಿಸಿಲು ಬೇರೆ. ಸೊ ಬನ್ನಿ ಹೋಗೋಣ ಗೈಸ್. ಫೈನಲಿ ನನ್ನ ಫ್ರೆಂಡ್ ಬಂದು, ಇವಳೆ ನನ್ನ PU ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಗೈಸ್. ಹಾಯ್ ಮಾಡು. ಯಾರು ನೀನು? ನಾನೇ. ಏನು ಅಪ್ಡೇಟ್ಗೆ ಯಾರು ನೀನು ಹೇಳೋದಕ್ಕೆ? ನಾನು ನಿಮ್ಮ ಫ್ರೆಂಡ್ ಅಷ್ಟೇ. ಇನ್ನೇನು ಗೈಸ್, ಇವಾಗ ನಾವು ಆಟೋದಲ್ಲಿ ಹತ್ತಿ ಕೂತ್ಕೊಂಡಿದ್ದೀವಿ. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗ್ಬೇಕು. ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋದಕ್ಕಾಗುತ್ತೋ ಆಗೋದು ನಿಜ ಗೊತ್ತಿಲ್ಲ ಗೈಸ್. ಕಂಫರ್ಟೇಬಲ್ ಇದ್ದು ವಿಡಿಯೋ ಮಾಡ್ಬೋದು ಅಂದರೆ ಖಂಡಿತ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಕ್ಕಾಗಲ್ಲ, ಬೈಕ್ ಬೇಕು. ಸೊ ಗೈಸ್, ನಾವು ಇಬ್ಬರು ಫೈನಲಿ ಬಂದಿದ್ದೀವಿ. ನಮಗಂತೂ ಇಲ್ಲಿ ವಿಡಿಯೋ ಮಾಡೋಕ್ಕೆ ಒಂಥರ ಆಯ್ತದೆ. ಇದು ನಮ್ಮ ರಾಮನಗರದ ಗೌರ್ಮೆಂಟ್ ಹಾಸ್ಪಿಟಲ್ ಗೈಸ್. ಸರಿ, ಇವಾಗ ಒಂದು ಇನ್ಸಿಡೆಂಟ್ ಆಯಿತು. ಏನಂತಂದರೆ, ಯಾರೋ ಇಲ್ಲಿ ಹಾಸ್ಪಿಟಲ್ ನೋಡ್ಬಿಟ್ಟು ಅಕ್ಕ ನೀವು ರೀಲ್ಸ್ ಮಾಡ್ತಿರ್ತಾರೆ ಯೂಟ್ಯೂಬ್ ಅಂತ ಅಂದ್ಬಿಟ್ರು. ಯಾಕಂದ್ರೆ ಖುಷಿ ಆಗೋಯ್ತು. ನನಗೆ ಯಾವತ್ತೂ ಯಾರೂ ಸಹ ಆ ಥರ ಹೇಳಿದ್ದಿಲ್ಲ. ಸೊ ಯಾರೊಬ್ಬರು ಸಿಕ್ಕಿ ಹೇಳಿದ್ರು, ಥ್ಯಾಂಕ್ ಯು. ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಈ ವಿಡಿಯೋ ನೋಡ್ತಿರ್ತೀರಿ ಅನಿಸುತ್ತೆ. ಹಲೋ. ಸೊ ಬನ್ನಿ. ಅಮ್ಮ ಎಲ್ಲೇ ಇದೆಯಾ? ಬನ್ನಿ, ಏನಾದರೂ ಮೆಟ್ಲಸ್ಕೊಂಡು ಬರಬೇಕು ಅಂತ ಹೇಳೋ ಬರಬೇಕಾ? ನಮಗೆ ಇಲ್ಲಿ ಹೋಗೋದೇ ಗೊತ್ತಾಯ್ತಲ್ಲ ಈ ಹಾಸ್ಪಿಟಲಲ್ಲಿ. ಇವಳು ಹೋಯ್ತಾವಳು ನೋಡಿ ಗೈಸ್. ಗೊತ್ತಿರೋ ಥರ ನನಗೂ ದೇವರೇ ಒಂಚೂರು ಗೊತ್ತಿಲ್ಲ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಪಾಪ ಎಲ್ಲ ನೋಡ್ದು, ಪಾಪ ಅಂತ ಗಂಡು ಮಗು ಚೆನ್ನಾಗೈತೆ ಗೈಸ್. ಇವಾಗ ಪಾಪನೆಲ್ಲ ನೋಡ್ಕೊಂಡು ನಾನು ನನ್ನ ಫ್ರೆಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಇವಳಿಗೆ ಹೊಟ್ಟೆ ಹಸಿವು ಆಗ್ತಾ ಇದ್ದಂತೆ, ಅದಕ್ಕೋಸ್ಕರ ನಾನು ರಸಮು, ರೈಸು, ಪೆಪ್ಪರ್ ಡ್ರೈ ಮಾಡಿದ್ದೀನಿ. ಮನೆಗೆ ಹೋಗಿ ತಿನ್ನಬೇಕು. ನಾನು ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ, ಹಾಕಿರ್ತೀನಿ ನೋಡಿ. ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ, ಅದು ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ನೋಡಿ ಗೈಸ್, ನನ್ನ ಫ್ರೆಂಡ್ ನನಗೆ ಅಡುಗೆ ಮಾಡ್ಕೊಂಡು ಬರ್ತಿದ್ದಾಳೆ. ಅಪ್ಪ ಬಂದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಗೈಸ್. ಕೇಳಿದ್ನೆಲ್ಲ ಮಾಡಿಕೊಡ್ತಾಳೆ ಪಾಪ. ಇವಳಂತ ಬೆಸ್ಟ್ ಫ್ರೆಂಡ್ಸ್ ಯಾರೂ ಇಲ್ಲ ನನಗೆ. ಬಟ್ ಈ ಜನ್ಮದಲ್ಲಂತೂ ಇವಳನ್ನ ರೋಡಾಗಿ ತೀರ್ಸೋಕ್ಕಾಗಲ್ಲ ಗೈಸ್. ನೋಡಿ ಗೈಸ್, ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದು ಅಂತ ಅಂದ್ಬಿಟ್ಟು ಇವಾಗ ಅವಳಿಗೆ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ನಾನು ಊಟ ಕೊಟ್ಟೆ. ನನಗೆ ಇವಾಗ ಊಟ ಮಾಡಬೇಕು ಅಂತ ಅನ್ನಿಸ್ತಲ್ಲ, ಬಿಕಾಸ್ ಹೊಟ್ಟೆನೂ ಹಸಿವು ಆಗ್ತಲ್ಲ. ಅದಕ್ಕೋಸ್ಕರ ಟೀ ಕುಡಿಬೇಕು ಅಂದ್ಕೊಂಡ್ರೆ ಟೀ ಲವರ್, ಕಾಫಿ ಲವರ್ ಗೈಸ್. ಅದಕ್ಕೋಸ್ಕರ ಟೀ ಕುಡಿಬೇಕು ಇವಾಗ ಕಾಯಿಸ್ತಾ ಇದ್ದೀನಿ. ಗೈಸ್, ನನಗಂತೂ ಈ ಟೀ ಕಾಫಿ ಅಂದರೆ ಮೈ ಫೇವ್ರೇಟ್ ಅಂತ ಹೇಳಿ ಅಷ್ಟು ಇಷ್ಟ. ಊಟ ಇಲ್ಲದೆ ಇರ್ತೀನಿ, ಆದರೆ ಟೀ ಕಾಫಿ ಇಲ್ಲದೆ ಐ ಪ್ರಾಮಿಸ್ ಇರೋದಕ್ಕಾಗಲ್ಲ. ಅಕ್ಕವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಳೆ. ಚೆನ್ನಾಗೈತಮ್ಮ. ಹೌದಾ, ಥ್ಯಾಂಕ್ ಯು. ನಾನು ಇವಾಗ ಟೀ ಕುಡಿತಾ ಇದ್ದೀನಿ. ಗೈಸ್, ಇವಳು ಏನೋ ಹೇಳ್ತಾಳೆ, ಕೇಳಿಸ್ಕೊಳ್ಳಿ ಅಕ್ಕವರು. ಹೇಳಮ್ಮ. ಆಯಿತು. ಅಮ್ಮ ಅಡುಗೆ ಬರ್ತದಾ? ಏನು ಬರಲ್ಲ, ಬೆಸ್ಟ್ ಇವ್ರು ಮಾಡ್ತೀರ ಅಷ್ಟೇ. ನೋಡಿ, ಅನ್ನ ರಸಮ್ಮು, ಹಾಗೆ ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಮಾಡಿ. ಅವಳಿಗೆ ನಿಜ ಇಷ್ಟ ಆಯ್ತದೋ ಆಯ್ತಲ್ವೋ ಗೊತ್ತಿಲ್ಲ, ಆದರೆ ತಿಂತವಳೆ. ಫುಲ್ಲು ತಿಂದು ಕಂಪ್ಲೀಟ್ ಮಾಡಿದ್ರೆ ಓ ಇಷ್ಟ, ನಾನು ಮಾಡಿರೋದು ಚೆನ್ನಾಗೈತೆ ಅಂತ ಅರ್ಥ. ಏನಾದರೂ ಸ್ವಲ್ಪ ಬಿಟ್ಟರೆ ಓ ನಾನು ಮಾಡಿದ್ದು ಅಷ್ಟಕ್ಕಷ್ಟೇ 50-50 ಅಂತ ಅರ್ಥ ಗೈಸ್. ನನಗಂತೂ ಫುಲ್ ಖುಷಿ ಆಯ್ತದೆ. ಫಸ್ಟ್ ಟೈಮು ನನ್ನ ಬ್ಲಾಗಲ್ಲಿ ಈ ಅಕ್ಕ ಅವರು
ಮೈ ಲಿಟಲ್ ಒನ್ ಅವರು ಕಾಣಿಸ್ಕೋತಿದ್ದಾರೆ. ನಮ್ಮ ದನುಗೆ ಸೋತಪುರಿ ಮಾವಿನಕಾಯಿ ಬೇಕಂತೆ, ಅದಕ್ಕೋಸ್ಕರ ನಾನು ನಮ್ಮ ಊರಿಂದ ನಮ್ಮ ಮಾಮ ತಗೊಬಂದಿದ್ರು. ಸೊ ಅದನ್ನು ಕಟ್ ಮಾಡಿಬಿಟ್ಟು ಅವಳಿಗೆ ಕೊಡೋಣ ಬನ್ನಿ. ಅವಾಗೇ ಕೇಳ್ತಾ ಇದ್ಲು ಊಟ ಆಯ್ತಲ್ಲ ಆಮೇಲೆ ಮಾಡಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಉಪ್ಪು ಖಾರ ಎಲ್ಲ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಮಾಡಿದ್ದೀನಿ. ಕಾಣಿಸ್ತೈತೆ ಕಾಣಿಸೋದು ನಿಜ ಗೊತ್ತಾಯ್ತಲ್ಲ. ಏನು ಗೊತ್ತಾ, ಹಳ್ಳಿ ಕಡೆ ಏನು ಬೇಕಾದರೂ ಈ ಸೀಸನಲ್ಲಿ ದುಡ್ಡು ಕೊಟ್ಬಿಟ್ಟು ಮಾವಿನಕಾಯಿ ಪ್ರತಿಯೊಂದು ಈ ಸೀಸನಲ್ಲಿ ಏನೇನು ಫ್ರೂಟ್ಸ್ ಸಿಗುತ್ತೆ, ಜಾಕ್ ಫ್ರೂಟ್ಸ್ ಆಗಲಿ ಮ್ಯಾಂಗೋ ಆಗಲಿ ಪ್ರತಿಯೊಂದೂ ದುಡ್ಡು ಕೊಟ್ಟು ತಿನ್ನೋದು ಬದಲು ಅದೇ ಹಳ್ಳಿ ನಾವೇ ಬೆಳೆದು ತಿನ್ನೋದು ಎಷ್ಟು ಮಜಾ ಐತೆ ಗೊತ್ತಾ. ಈ ಥರ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಇವರಿಗೆ ಕೊಡೋಣ, ಹಾಗೆ ನಾವು ತಿನ್ನೋಣ ಬನ್ನಿ ಗೈಸ್. ವೆಲ್ಕಮ್ ಡಾರ್ಲಿಂಗ್. ಗೈಸ್ ನನ್ನ ಫೇವ್ರೆಟ್ ಗೈಸ್ ಇದು. ಎಲ್ಲೋದ್ರೂ ಬಿಡೋದಾಯ್ತು ಪಾಪ ಸುಳ್ಳು ಹೇಳ್ಬಾರ್ದು. ಅವ್ನಿಗೆ ನಾನು ಕೇಳಿದ್ದೆಲ್ಲ ಮಾಡ್ಕೊಡ್ತಾಳೆ ಗೈಸ್. ಯಾವಾಗ ಬಂದರು ಅಷ್ಟೇ ಅದೇನು ಬರ್ತಾ ಇದ್ದೀನಿ ಅಂತ ಸಾಕು, ಏನು ಕೇಳಿದ್ರು ಮಾಡ್ಕೊಡ್ತಾರೆ. ತುಂಬ ಖುಷಿ ನನಗೆ. ಚೆನ್ನಾಗಿತ್ತಮ್ಮ. ಏನು ಪುಡಿ ಹಾಕಿದ್ಯಾ? ಚಿಲ್ಲಿ ಪೌಡ್ರು, ಪುಡಿ ಹಾಕಿದ್ಯಾ? ಚಿಲ್ಲಿ ಪೌಡ್ರು, ಉಪ್ಪು, ಚಾಟ್ ಮಸಾಲ. ಅಪರೂಪಕ್ಕೆ ನಾನು ಮತ್ತು ನನ್ನ ಫ್ರೆಂಡು ಒಂದೆರಡು ರೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ, ಹೋಗೋದಿಲ್ಲ. ರೀಲ್ಸ್ ಎಷ್ಟೇ ಸೇವ್ ಮಾಡಿ ಇಟ್ಕೊಂಡಿದ್ರು ಮಾಡೋ ಮೂಮೆಂಟಲ್ಲಿ ರೀಲ್ಸ್ ಸೇವ್ ತುಂಬ ದಿನದಿಂದ ರೀಲ್ಸ್ ಮಾಡಬೇಕು ಜೊತೆ ಅನ್ಕೋತಾ ಇದ್ದೀನಿ. ಅದರೊಳಗೆ ಮೂಡಿಲ್ವಂತೆ. ನನಗೆ ರೀಲ್ಸ್ ಮಾಡೋದು ಬಿಟ್ಟೆ ತುಂಬ ದಿನ ಆಯಿತು. ನನಗೆ ರೀಲ್ಸ್ ಮಾಡೋಕ್ಕೆ ಫೋಟೋ ತಗೊಳ್ಳೋಕ್ಕೆಲ್ಲ ಮೂಡಿರಬೇಕು. ಅವಾಗ ನನಗೆ ಅಕ್ಕವರು ದುಡಿದಿದ್ದಾರಲ್ಲ, ಅದಕ್ಕೆ ಇದು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಗೈಸ್. ಆ ಥರ ಇಲ್ಲ ನನಗೆ ಇವಾಗ ಫೀಲ್ ಆಗುತ್ತೆ. ನಾನು ಓದಬೇಕಾಯ್ತು ಬೇಜಾರಾಗುತ್ತೆ ಅಷ್ಟೇ. ಬಾ ದುಡಿಯೋದು ಇದ್ದಿದ್ದೆ ಅಲ್ವಾ ಗೈಸ್. ಮುಂದೊಂದು ದಿನ ಮದುವೆ ಹೋದ್ಮೇಲೆ ದುಡಿಬೇಕು. ಅಟ್ಲೀಸ್ಟ್ ಅಪ್ಪ ಮನೆ ಇದ್ದಾಗಾದ್ರೂ ಸುಖವಾಗಿರ್ಬೇಕಲ್ವಾ. ಇವ್ರು ನೋಡಿ ಗೈಸ್ ಎಷ್ಟು ಸುಖವಾಗಿದ್ದಾಳಂತೆ. ಅವ್ರ ತಾಯಿ ಮನೇಲಿ ಹಂಗೆ ಇದ್ಲು, ಅವ್ರ ಗಂಡ ಮನೇಲಿ ಅಷ್ಟೇ ಚೆನ್ನಾಗಿ ಖುಷಿಯಾಗೋಳೆ. ಬಿಸಿಯಾಗ್ಬಿಟ್ಟವ್ರೆ. ನೀವು ಹೊಸಿ ಮೆಸೇಜ್ ಅಲ್ಲ ಗೈಸ್. ನನಗೆ ಯಾರು ಲವರ್ ಇಲ್ಲ ಗೈಸ್. ಅವ್ರು ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಗೈಸ್. ಲವ್ ಸವಾಸನೆ ಬೇಡ ಗೈಸ್ ನನಗಂತೂ. ಬರೀ ಇಂಥದೆಯಾ. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ಜೊತೆ ಲೈಫ್ನ ಎಂಜಾಯ್ ಮಾಡ್ಕೊಂಡು ಒಂದು ಹೇಳ್ಬೇಕಂತ ಅಂದರೆ ತುಂಬ ಟೈಮ್ ಬಂದಿದ್ದೀನಿ ಗೈಸ್ ಇವ್ರ ಮನೇಲಿ. ನಾನು ಒಂದು ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳಿ, ತುಂಬ ಚೆನ್ನಾಗಿ ನನ್ನ ಕೇರ್ ಮಾಡ್ತಾಳೆ. ಹಾಗೆ ನಾನಂತೂ ನಿಜ ಯಾರಿಗೂ ಫೋನ್ ಮಾಡಲ್ಲ. ಪಾಪ ಇವಳೇ ಫೋನ್ ಮಾಡಿ ನಾಷ್ಟ ಆಯಿತಾ, ಊಟ ಆಯಿತಾ, ಏನು ಮಾಡ್ತಾ ಇದ್ಯಾ ಏನು ಅಂದ್ಬಿಟ್ಟು ಎವ್ರಿ ಡೇ ಮಾರ್ನಿಂಗ್ ಅವಳು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಕಾಲ್ ಮಾಡ್ತಾಳೆ. ಬಟ್ ನಾನೇ ಏನೋ ಗೊತ್ತಿಲ್ಲ, ನಾನು ಯಾರಿಗೂ ಫೋನೇ ಮಾಡಲ್ಲ ಫಸ್ಟ್. ಪಾಪ ಇವಳೇ ಮಾಡ್ತಾಳೆ. ಮಾನಸನೂ ಹಾಗೆ ಹೇಳ್ತಾ ಇರ್ತಾಳೆ, ಅವಳೇ ಫೋನ್ ಮಾಡ್ತಾಳೆ. ಮೈ ಲಕ್ಕಿ ಚಾನ್ಸ್. ಮದುವೆ ಆಗಿ ಒಂದು ಇಯರ್ ಮಾತಾಡಿದ್ರೆ ಗೈಸ್ ನಾನು ಅವಳು ಮುನ್ಸ್ಕೊಬಿಟ್ಟಿದ್ದ. ನಮ್ದು ಏನು ಜಾಸ್ತಿ ಎಲ್ಲರೂ ನೋಡೋ ಥರ ಆ ಥರ ಜಗಳ ಏನಿಲ್ಲ. ಒಂದ್ಸಲನೇ ಮನಸ್ತಾಪ. ಹಾಗೆ ಒಂದ್ಸಲ ಜಸ್ಟ್ ಫೋನ್ ಮಾಡಿ ನೀನು ಹಿಂಗೆ ಮಾಡಿದ್ಯಾ ಅಂತ ನಾನು ಅವಳಿಗೆ ಸ್ವಲ್ಪ ರೇಗ್ಬಿಟ್ಟಿದ್ದೆ. ಅವಳು ಅದಕ್ಕೋಸ್ಕರನೇ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಆಮೇಲೆ ಹಂಗೇನೆ ಇನ್ಸ್ಟಾಗ್ರಾಮಲ್ಲಿ ಅವಳು ಏನೇ ಗ್ರೂಪ್ ಎಲ್ಲ ಮಾಡಿದ್ಲು, ಅವಾಗ ರೀಲ್ಸ್ ಕಳ್ಸೋದು ಹಂಗೆ ಹಿಂಗೆಲ್ಲ ಮಾತಾಡಿಕೊಂಡು ಮದುವೆ ತಿರ್ಗಾ ಒಂದಾಗ್ಬಿಟ್ಟು ಫಸ್ಟ್ ಟೈಮ್ ಒಂದೇ ಸಲ ಅಲ್ವಾ ನಾವು ಮುನ್ಸ್ಕೊಂಡಿರೋದು ಬಿಟ್ರೆ. ಫಸ್ಟ್ ಪಿ ಯುಯಿಂದನೂ ನನಗೆ ಫ್ರೆಂಡು ಗೈಸ್ ಧನು ಅಂತ. ನನ್ನ ಪ್ರೀತಿಯಿಂದ ಧನು ಅಂತ ಕರೀತೀನಿ. ಸೇಮ್ ಇಬ್ಬರು ಒಂದೇ ಹೆಸರು. ಅವಳ ಹೆಸರು ಐಶ್ವರ್ಯ, ನನ್ನ ಹೆಸರು ಐಶ್ವರ್ಯ. ಆದರೆ ಐ ಕಣೆ ಹುಷಾರಾಗಿ ಹೋಗು. ಬಾಯ್ ಫ್ರೆಂಡ್ಸ್. ನನ್ನ ಫ್ರೆಂಡು ಸಹ ಓದ್ಲು. ಇವಾಗ ಟೈಮ್ ಬಂದು 3:30 ಆಗೈತೆ. ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಆಮೇಲೆ ಸಿಗ್ತೀನಿ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗುಮ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. Check the mic and make sure it sound right, boys.